ಇದೇ ಖಾತೆಲೆ ಮುಂದುವರಿದೆ. ನಾನಿನ್ ಯಾವ್ದು ಕೇಳಕ್ಕೂ ಹೋಗಲ್ಲ. ಅಲ್ಲ ಸರ್, ಇಂಥ ದೊಡ್ಡ ಇಲಾಖೆ ಜೊತೆಗೆ ಅಡಿಷನಲ್ ಆಗಿ ಇನ್ನೊಂದು ಖಾತೆ ಕೊಟ್ರೆ ಏನ್ ಮಾಡ್ತಾರೆ? ಬೇರೆ ಮಂತ್ರಿಗಳಿದ್ದಾರೆ ಪಾಪ, ಇನ್ನೂ 20 ಜನ ಮಂತ್ರಿಗಳಾಗ್ತಾರೆ. ಅವ್ರು ಹೋಗ್ತೀರಾ ಹಂಗೆ ಹೈಕಮಾಂಡ್ ಭೇಟಿ ಮಾಡ್ಬೋದು. ಬೇಕಾಷ್ಟು ಇಶ್ಯೂಗಳಿದೆ ಕೇಂದ್ರದಲ್ಲಿ, ಪೆಂಡಿಂಗ್ ವರ್ಕ್ಸ್ ಎಲ್ಲ ಇದೆ. ಶಿವಕುಮಾರ್ ಬೇಕಾಷ್ಟು ಮೀಟ್ ಮಾಡಿದ್ದೀನಿ. ಯುಕೆಪ್ ಇನ್ನು ಗೆಜೆಟ್ ಹಾಕಬೇಕು, ಕಲ್ತಾ ಬಂಡೇನೂ ಇಶ್ಯೂ ಇದೆ. ಮಾಡಲೈಸೇಷನ್ ಕೇಂದ್ರ ಸರ್ಕಾರ ನಮಗೂ ಕೊಡ್ತಾರೆ, ನಾವೆಲ್ಲ ಪರಿಸ್ಥಿತಿ ಮಾಡ್ತೀವಿ. ಕೆಲಸ ಮಾಡ್ಲಿಲ್ವಾ? ಟ್ರಾನ್ಸ್ಪೋರ್ಟ್ ಅಲ್ಲಿ ಬರೀ ಸಾಲಗಳೇ ಇತ್ತು, ಕೆಲಸ ಮಾಡ್ಲಿಲ್ವಾ? ಇಲ್ಲೂ ಕೆಲಸ ಮಾಡಿ ತೋರಿಸ್ಬೇಕು. ಅಲ್ಲ, ಏನು ಸಂಪನ್ಮೂಲನೇ ಇಲ್ಲ. ತಗೊಳಂಗ್ ಬಿಡಿ, ಸಿಎಂ ಹತ್ರ ಅವರೇ ಹಣಕಾಸು ಮಂತ್ರಿ ಅಂತ ನಿಗಮ ಅಧ್ಯಕ್ಷರು ತಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡುವಂತದ್ದು ನಮ್ಮ ಸರ್ಕಾರ ಇರ್ಬೋದು, ಬಿಜೆಪಿ ಸರ್ಕಾರದಲ್ಲಿ ತಗೊಂಡ್ರು ಕೆಲಸಗಳು ಇರ್ಬೋದು, ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಬೇಕು ಸರ್. ಆ ಭರವಸೆ ಕೊಟ್ಟ ಮೇಲೆ ನೀವು ಶಾಂತ ಅಂತ ಅದೆಲ್ಲ ಏನು ನಾನು ಯಾವುದೇ ಇಲಾಖೆ ಒಂದು ನಿಮಿಷ, ನಾನು ಯಾವುದೇ ಇಲಾಖೆ ಹಿಂದೆ ವೀರಪ್ಪ ಅವರ ಕಾಲದಲ್ಲಿ ಆಗ್ಲಿಂದ ಕೂಡ ಯಾವ ಇಲಾಖೆಗೆ ಹೋದ್ರು ಎಲ್ಲಾ ಇಲಾಖೆನೇ ಚೆನ್ನಾಗಿ ಕೆಲಸ ಮಾಡ್ತೀವಿ. ಎಲ್ಲೂ ಕೂಡ ಇಲಾಖೆ ನಾನು ಎಲ್ಲೂ ಕೂಡ ಕೆಟ್ಟದ್ರು ತಗೊಂಡಿಲ್ಲ ಸರ್. ಆಮೇಲೆ ಲಾಸ್ಟ್ ಟೈಮ್ 2 ಕೊಟ್ಕೊಂಡಿದೆ. ಒಂದು ಅನಧಿಕೃತವಾಗಿ ಕೊಟ್ಟರು. ಮುದ್ರಾ ಇಲಾಖೆಗೆ ಅದು ಸಹಜವಾಗಿ ಯಾರು ಕೇಳೋದೇ ಇಲ್ಲ. ಯಾರೋ ಇರೋದ್ರಲ್ಲಿ ರಾಜ್ಯಾದ್ಯಂತ ಮುದ್ರಾ ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಆಮೇಲೆ 2ನೇದಾಗಿ ಸಾರಿಗೆ ಇಲಾಖೆ. ಸಾರಿಗೆ ಇಲಾಖೆ ಹೋದಂಥ ಸಂದರ್ಭದಲ್ಲಿ ಸಾಲ ಒಂದು 4,000 ಕೋಟಿ ಇಟ್ಟೋಗಿದ್ರು. ಆಮೇಲೆ ರಿವಿಷನ್ ಹಿಡಿದಿದ್ದಲ್ಲ ನಮ್ಮ ಎಂಪ್ಲಾಯೀಸ್, ಅದೊಂದೆಲ್ಲ ಇಟ್ಟೋಗಿದ್ರು. ಆದರೂ ಕೂಡ 3 ವರ್ಷದಲ್ಲಿ ಹೊಸದಾಗಿ 7,800 ಬಸ್ ತಗೊಂಡು ಒಂದು 10,000 ಜನ ರಿಕ್ರೂಟ್ಮೆಂಟ್ ಮಾಡಿ 750 ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ನಮ್ಮ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾರೆ. ಆಮೇಲೆ ನನ್ನ ಅವಧಿನಲ್ಲೇ ಒಟ್ಟು 425ಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು 7 ವರ್ಷ 4 ತಿಂಗಳಲ್ಲಿ ಬಂದಿದೆ. ಹಿಂದೆ 4 ವರ್ಷ 4 ತಿಂಗಳಿದೆ, ಮೊನ್ನೆ 3 ತಿಂಗಳಿದೆ. ಒಟ್ಟು 7 ವರ್ಷ ಅತಿ ದೀರ್ಘಕಾಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದು ನನ್ನ ಕರ್ನಾಟಕದಲ್ಲಿ. 425ಕ್ಕಿಂತಲೂ ಹೆಚ್ಚು ಪ್ರಶಸ್ತಿಗಳು ನನ್ನ ಅವಧಿನಲ್ಲಿ ಬಂತು. ಇದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ 1 ಲಕ್ಷಕ್ಕಿಂತಲೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ನೌಕರ ಬಂದಿದ್ದು, ಮತ್ತು ಮಾಧ್ಯಮದವರು ಕೂಡ ನೀವೆಲ್ಲ ಭಾಳ ಸಹಕಾರ ಕೊಟ್ಟಿದ್ದೀರಾ. ಟ್ರಾನ್ಸ್ಪೋರ್ಟ್ ಇಲಾಖೆ ಇದ್ದಾಗ, ಮುಜರಾಯಲ್ಲಿದ್ದಾಗ ವ್ಯಾಪಕ ದೃಷ್ಟಿ ಕೊಟ್ಟಿದ್ದೀರಾ. ಮತ್ತು ಈಗಲೂ ಕೂಡ ನಿಮ್ಮ ಸಹಕಾರ ಇರಲಿ ಅಂತ ನಿಮಗೆ ಮನವಿ ಮಾಡ್ತೀನಿ. ಈಗ ಇರುತ್ತೆ ಯಾವ ಇಲಾಖೆನೂ ಕೂಡ ಮಂತ್ರಿ ಮಾಡಿ ಅಥವಾ ಪೋರ್ಟ್ಫೋಲಿಯೋ ಕೊಡಿ ಅಂತ ನಾನು ಯಾವತ್ತೂ ನಮ್ಮ ಸರ್ವಿಸಲ್ಲೇ ಕೇಳಿಲ್ಲ. ನೀವು ಯಾವ ಮುಖ್ಯಮಂತ್ರಿಗಳನ್ನ ಕೇಳಿಬೇಕು. ನಾನು ದೆಹಲಿಗೆ ಹೋಗೋದೇ ಇಲ್ವಲ್ಲ. ನಾನು ಹೋಗಿರೋದು ಈ 3 ವರ್ಷದಲ್ಲಿ 3 ಸಲ ದೆಹಲಿಗೆ, 3 ಸಲ ಅಫಿಷಿಯಲ್ ಆಗಿ ನಮ್ಮ ಇಲಾಖೆಗೆ ಬರ್ಬೇಡ್ರಿ ಅಂತ ಹೇಳ್ತಾರೆ. ನಮ್ಮ ನಾಗಮೋಹನ್ ದಾಸ್ ಅವರು ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಬಿಲ್ಡಿಂಗ್ಗೆ ನಾಗಮೋಹನ್ ದಾಸ್ ಅವರು ನೀರಾವರಿ ಇಲಾಖೆನಲ್ಲೇ ಇದ್ದು ಕೆಲಸ ಮಾಡಿ ರಿಸೈನ್ ಆಗಿರೋನ್ನ ಅಡ್ವೈಸರ್ ಆಗಿ ತಗೊಂಡಿದ್ದಾರೆ. ಆಮೇಲೆ ವಕೀಲರು ಡಿಸ್ಪ್ಯೂಟ್ಸ್ ಇದ್ದಾಗ ದೇಶದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ವಕೀಲರು ಇದ್ದಾರೆ. ನಾನೇನು ನಿಮ್ಗೇನು ಸವಾಲಿಲ್ಲ, ಅವ್ರು ಮಾಡ್ತಾರೆ. ಅಲ್ಲಿ ನಾವು ಇದ್ದೇ ಇರ್ಬೇಕಲ್ಲ ಜೊತೆಯಲ್ಲಿ. ಈಗ ಕೇಂದ್ರದಲ್ಲಿ ಮಂತ್ರಿಗಳ ಜೊತೆಗೆ ಅಥವಾ ಪ್ರಧಾನಮಂತ್ರಿಗಳೇ ಮೀಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಹೋಗ್ತೀವಿ ಜೊತೆ. ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ಯಾವತ್ತೂ ಲಾಬಿ ಮಾಡಿಲ್ಲ, ಪೋರ್ಟ್ಫೋಲಿಯೋಗೂ ಯಾವತ್ತೂ ಲಾಬಿ ಮಾಡಿಲ್ಲ. ಅಲ್ಲ, ನೀವು 8 ಬಾರಿ ಶಾಸಕರಾದಂತರು, ಹಲವು ಬಾರಿ ಸಚಿವರಾದಂತರು, ನನಗೆ ಈ ಖಾತೆ ನನಗೆ ಅನುಭವ ಸಾಲದು ಅಂತ ಹೇಳ್ತಿರಲ್ಲ, ಹೇಗೆ? ಹೊಸ ಖಾತೆ ಅನುಭವ ಹೊಸದು ಅಂತ ನೀರಾವರಿ ನಮ್ಗೆ ಹೊಸ. ಆಮೇಲೆ ಏನ್ ನನಗೆ ಈ 37 ವರ್ಷ ಆಯ್ತು MLA ಆಗಿ, 6ನೇ ಸಲ ಮಿನಿಸ್ಟರ್ ಆಗಿದ್ದೀನಿ. ಹೊಸದು ಅಂತ ಹೇಳಿದ್ದು ಅದೇನು 2-3 ತಿಂಗಳಲ್ಲಿ ಎಲ್ಲ ಅರು ಕುಡಿ ಹೇಳ್ತಾರಲ್ಲ ಮಾಡಿದ್ವಿ ಸರ್. ಇದರಲ್ಲಿ ಈ ಇಲಾಖೆಯಲ್ಲಿ ಅತಿ ವಾಪಸ್ ತಗೊಂಡ್ರು, ಇಶ್ಯೂ ಆಯ್ತು, ತಿರುಗಿ ಕೊಡ್ತೀನಿ ಅಂದ್ರೂ ಕೂಡ ನನಗೆ ಬೇಡ.
ಅಲ್ಲ ನಿಮ್ಗೆ ಅವ್ರು ಮಾತು ಕೊಟ್ಟಿದ್ರಲ್ವಾ ಇದೇ ಖಾತೆ ರಾಮಚಂದ್ರ ರೆಡ್ಡಿ ಅವರ ಒಂದು ಅಂತರಾಳದ ಆತ್ಮದ ಒಂದು ನೋವು ನಿವೇದನೆ ಏನಾದ್ರು ಅರ್ಥ ಆಗಿದೆ ಅವ್ರಿಗೆ? ನೋ ಕಾಮೆಂಟ್ಸ್. ನಿಮ್ದು ಕ್ಲಿಯರೆನ್ಸ್ ಆಗ್ತಾನೆ ನಿಮ್ದು ಇದೇ ಖಾತೆಲೇ ಮುಂದುವರಿಯುತ್ತೆ. ನಾನು ಇನ್ನು ಯಾವುದು ಕೇಳೋಕ್ಕೂ ಅಲ್ಲ ಹೋಗಲ್ಲ. ಸರ್, ಇಂಥ ದೊಡ್ಡ ಇಲಾಖೆ ಜೊತೆಗೆ ಅಡಿಷನಲ್ ಆಗಿ ಇನ್ನೊಂದು ಖಾತೆ ಕೊಟ್ರೆ ಏನ್ ಮಾಡ್ತಾರೆ? ಬೇಡಪ್ಪ, ಬೇರೆ ಮಂತ್ರಿಗಳಿದ್ದಾರೆ ಪಾಪ, ಇನ್ನೂ 20 ಜನ ಮಂತ್ರಿಗಳಾಗ್ತಾರೆ. ಅವ್ರು ಸರಿ, ಅಪ್ಪರ್ ಬಂದ್ರೆ ಅದು 8%